ಸರ್ವಮ್ ಎ ಐನ ಅಪ್ಲಿಕೇಶನ್ ಏನಿದೆ, ಚಾಟ್ ಅಪ್ಲಿಕೇಶನ್ ಫೈನಲಿ ಲಾಂಚ್ ಆಗಿದೆ. ಸೊ ನಿಮಗೆ ಇದನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದೇ ಅಪ್ಲಿಕೇಶನ್ ಇಂಡಸ್ ಅಂತ ಏನಿದೆ ಈ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನನ್ನು ನೀವೇನು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಆಲ್ರೆಡಿ ಲೈವ್ ಆಗಿದೆ ನಿನ್ನೆಯಿಂದನೇ. ಸೊ ಬಟ್ ಇದೊಂದು ಬಂದ್ಬಿಟ್ಟು ಟೆಕ್ಸ್ಟ್ ಎ ಐ ಅಸಿಸ್ಟೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ಇಮೇಜ್ ಜನ್ರೇಷನ್ ಮಾಡೋಕ್ಕಾಗೋದಿಲ್ಲ, ಬಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಏನಿದೆ ಲೈಕ್ ಅರೌಂಡ್ 22 ಇಂಡಿಯನ್ ಲ್ಯಾಂಗ್ವೇಜ್, ರೀಜನಲ್ ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಕನ್ನಡ, ತಮಿಳ್, ತೆಲುಗು, ಮರಾಠಿ, ಹಿಂದಿ, ನೀವೇನೇ ಯಾವುದೇ ಲ್ಯಾಂಗ್ವೇಜ್ ಇರಲಿ, ಸೊ ಇದರಲ್ಲಿ ಏನಿದೆ ಅಸಿಸ್ಟ್ ಮಾಡುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಅದರಲ್ಲಿ ಅಸಿಸ್ಟ್ ಮಾಡುತ್ತೆ, ರೈಟ್. ಸೊ ಇದ್ರ ಜೊತೆಗೆ ನೀವು ಏನೋ ಕಂಟೆಂಟ್ ಕ್ರಿಯೇಷನ್ ಆಗಿದ್ದರೆ ನೀವು ಸ್ಕ್ರಿಪ್ಟ್ ಕೂಡ ಬರೆಸ್ಬೋದು. ಇದರಿಂದ ಸುಮಾರು ಕೆಲಸಗಳನ್ನು ಮಾಡೋದು, ಬಟ್ ಓನ್ಲಿ ಟೆಕ್ಸ್ಟ್, ನಾಟ್ ಇಮೇಜ್, ರೈಟ್. ಸೊ ಇಮೇಜನ್ನು ಇದರಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಬೇಕಾದರೆ ನಿಮಗೆ ಈಸಿನೇ ಕೇಳಿ ತೋರಿಸ್ತೀನಿ. ಇವಾಗ ಇಮೇಜ್ ಇದು ಜನ್ರೇಟ್ ಮಾಡೋದಿಲ್ಲ. ಸೊ ಕನ್ನಡದಲ್ಲಿ ನೋಡಬೇಕಾದ್ರೆ ನಾನು ಆಲ್ರೆಡಿ ಕನ್ನಡ ಭಾಗದಲ್ಲಿ ಸ್ಕ್ರಿಪ್ಟ್ ಅದೆಲ್ಲ ನೋಡಬೇಕು ಅಂತಂದರೆ ಈಸಿಯಾಗಿ ಏನೋ ಬರೆಯುತ್ತೆ, ಕನ್ನಡ ಕರೆಕ್ಟಾಗೇ ಬರೆಯುತ್ತೆ. ಬಟ್ ಏನು ಕೆಲವೊಂದು 99% ಕರೆಕ್ಟಾಗೇ ಇದೆ ಎಲ್ಲ, ಲೈಕ್ ಗ್ರಾಮರ್ಸ್ ಎಲ್ಲ ಸ್ಪೆಲ್ಲಿಂಗ್ ಬಂದ್ಬಿಟ್ಟು. ಬಟ್ ಆದರೆ ಕೆಲವೊಂದು ಕಡೆ ಏನೋ ಸ್ವಲ್ಪ ಚಿಕ್ಕ ಪುಟ್ಟದಿರುತ್ತೆ. ದ್ಯಾಟ್ ಈಸ್ ಓಕೆ. ಮುಂದಿನ ಅಪ್ಡೇಟ್ಗಳಲ್ಲಿ ಅದು ಸರಿ ಹೋಗ್ಬಿಡುತ್ತೆ, ರೈಟ್. ಆ್ಯಂಡ್ ಅದನ್ನು ಬಿಟ್ಟರೆ ಮಿಕ್ಕಿದ್ದೇನು ಅಂತಂದರೆ, ನಾನು ಇವಾಗ ಇದನ್ನು ಕೇಳಿದರೆ ಲೈಕ್ ಇಮೇಜ್ ಜನ್ರೇಷನ್ ಕೇಳಿದರೆ ಇದರಲ್ಲಿ ಇಮೇಜ್ ಜನ್ರೇಷನ್ ಬರ್ತಾಯಿಲ್ಲ. ಸೊ ನಾನು ಇವಾಗ ನಿಮ್ಮ ಇದ್ರಿಗೆ ಕೇಳಿ ಏನು ಹೇಳುತ್ತೆ. 1 ಸೆಕೆಂಡ್. ಓಕೆ, ಫುಲ್ ಬಂತದು. 1 ಸೆಕೆಂಡ್ ತೆಗೆದುಬಿಟ್ಟು ಇದನ್ನು ಹಾಕೋದು. ಓಕೆ, ಕ್ಯಾನ್ ಯು ಕ್ರಿಯೇಟ್ ಎನ್ ಇಮೇಜ್ ಫಾರ್. ಇಲ್ಲಿ ನೋಡುತ್ತೆ, I can't create an image. I am a text-only AI assistant. I can describe images, help you brainstorm ideas for visual content or assist. ಅಂದರೆ ಏನು ಹೇಳ್ತಾ ಇದೆ ಅಂತಂದರೆ AI ಅಂದರೆ ಇದು ಓನ್ಲಿ ಟೆಕ್ಸ್ಟ್ ಓನ್ಲಿ AI. ಅಂದರೆ ನಿಮಗೆ 22 ಇಂಡಿಯನ್ ಲ್ಯಾಂಗ್ವೇಜ್ ಏನಿದೆ ರೀಜನಲ್ ಲ್ಯಾಂಗ್ವೇಜು, ಅದರಲ್ಲಿ ಇದು ಮಾತ್ರ ಅಸಿಸ್ಟ್ ಮಾಡುತ್ತೆ. ಅದು ಬಿಟ್ಟರೆ ಇಮೇಜ್ ಕ್ರಿಯೇಷನ್ಗೆ ಇದು ಬೇಕಾದರೆ ಇಮೇಜ್ ಕ್ರಿಯೇಷನ್ಗೆ ನಿಮಗೆ ಪ್ರಾಂಪ್ಟ್ ರೆಡಿ ಮಾಡಿಕೊಡುತ್ತೆ. ಇದು ಅಂದರೆ ಯಾವ ರೀತಿ ಇಮೇಜ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಇದರಲ್ಲಿ ಹೇಳಿದ್ರೆ, ಸೊ ಅದಕ್ಕೆ ಪ್ರಾಂಪ್ಟನ್ನು ರೆಡಿ ಮಾಡಿಕೊಡುತ್ತೆ. ಅದನ್ನು ನೀವು ಜೆಮಿನೈ ಅಥವಾ ಚಾಟ್ GPT ಅಪ್ಲಿಕೇಶನ್ ಹೋಗ್ಬಿಟ್ಟು ಪ್ರಾಂಪ್ಟ್ ಹಾಕಿಬಿಟ್ಟು ನೀವು ಇಮೇಜನ್ನು ಜನ್ರೇಟ್ ಮಾಡ್ಬೋದು. ಮೇ ಬಿ ಈಗ ಸದ್ಯಕ್ಕೆ ಮಾತ್ರ ಇದರಲ್ಲಿ ಇಮೇಜ್ ಇಲ್ಲ, ಮೇ ಬಿ ಮುಂದಿನ ದಿನಗಳಲ್ಲಿ ಬಂದರೂ ಕೂಡ ಇದರಲ್ಲಿ ಬರ್ಬೋದು. ಸೊ ಈ ರೀತಿಯಾಗಿನೇ ಸರ್ವಮ್ AI ಚಾಟ್ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಬೋದು. ಇದನ್ನೆಲ್ಲ ತೆಗಿಬೇಕಾದ್ರೆ ಮೇಲೆ ಇಲ್ಲಿ ಏನು ಎಡಿಟ್ ಆಪ್ಷನ್ ಏನಿದೆ ಕಾರ್ನರಲ್ಲಿ, ಇದು ಬಟನ್ದು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಿರ್ಗಾ ಮತ್ತೆ ರೀಸೆಂಟಾಗಿ ಏನಿದೆ ನ್ಯೂ ಪೇಜ್ ಬರುತ್ತೆ. ನ್ಯೂ ಪೇಜಲ್ಲಿ ನೀವು ಏನೇ ಇಲ್ಲಿ ಕೇಳ್ಬೋದು, ನಿಮಗೆ ಏನು ಬೇಕು ಲೇಟೆಸ್ಟ್ ಹಾಕಿದ್ರು ಕೂಡ ಈಸಿಯಾಗಿ ಇದರಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನಿರುತ್ತೆ ವರ್ಲ್ಡ್ ವೈಡಲ್ಲಿ, ಸೊ ಎಲ್ಲ ಬಂದುಬಿಡುತ್ತೆ. ನೋಡೋಕ್ಕೆ ಮೋಸ್ಟ್ಲಿ ಇಂಡಿಯನ್ ಹೈಲೈಟ್ಸ್ ಬರುತ್ತೆ. ಇಲ್ಲಿ 22 ನೋಡಿ, ಬ್ರೇಕಿಂಗ್ ನ್ಯೂಸ್ ಹೈಲೈಟ್ಸ್ 21 February 26. ಹಿಯರ್ ಆರ್ ದ ಲೇಟೆಸ್ಟ್ ಮೇಜರ್ ಡೆವಲಪ್ಮೆಂಟ್ಸ್. ಗ್ಲೋಬಲ್ ಪಾಲಿಟಿಕ್ಸ್ ಸೆಕ್ಯೂರಿಟಿ ನೋಡಿ, ಇಲ್ಲಿ US ಸುಪ್ರೀಂ ಕೋರ್ಟ್ ಬ್ಲಾಕ್ಡ್ ಲಾರ್ಜ್ ಪಾರ್ಟ್ಸ್ ಆಫ್ ಡೊನಾಲ್ಡ್ ಟ್ರಂಪ್ಸ್ ಗ್ಲೋಬಲ್ ಟ್ಯಾರಿಫ್ ಪ್ರೋಗ್ರಾಮ್ ಇನ್ 6-3 ರೂಲಿಂಗ್. ರೈಟ್. ಅಂದರೆ ಲೈಕ್ ನೋಡ್ಬೋದು, ಇವಾಗ ರೀಸೆಂಟಾಗಿ ಎಲ್ಲ ದೇಶಗಳ ಮೇಲೆ ಟ್ರಂಪ್ ಏನು ಟ್ಯಾರಿಫ್ ಹಾಕಿದ್ದ, ಆ ಟ್ಯಾರಿಫ್ನ US ಸುಪ್ರೀಂ ಕೋರ್ಟ್ ಏನಿದೆ ಸ್ಟ್ರಕ್ ಡೌನ್ ಮಾಡಿದೆ. ಅಂದರೆ ಸ್ಟ್ರಕ್ ಡೌನ್ ಅಂತಂದರೆ ಇದು ಇಲ್ಲಿಗಲ್ ಇದೆ, ನೀವು ಹಾಕೋ ಹಾಗೆ ಇಲ್ಲ ಅಂತ ಹೇಳಿದೆ. ಅಂದರೆ ಪ್ರೆಸಿಡೆಂಟ್ಗೆ ಈ ಪವರ್ ಇಲ್ಲ ಅಂತ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ಪ್ರೆಸಿಡೆಂಟ್ಗೆ ಈ ಒಂದು ಟ್ಯಾರಿಫ್ ಹಾಕೋಕ್ಕೆ ದೇಶಗಳ ಮೇಲೆ ಅವ್ನ ಮನುಷ್ಯಗೆ ಬಂದಂಗೆ ಅವನಿಗೆ ಪವರ್ ಇಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟು. ಸೊ ಹಾಗಾಗಿ ಅದು ಇಲ್ಲಿಗಲ್ ಅಂತ ಹೇಳಿದೆ, ಇನ್ವ್ಯಾಲಿಡು. ಸೊ ಹಾಗಾಗಿ ಯಾವುದೇ ಕಂಟ್ರಿನೂ ಇವಾಗ ಟ್ಯಾರಿಫ್ ಪೇ ಮಾಡೋ ಹಾಗಿಲ್ಲ. ಇದು ಒಂದು ನ್ಯೂಸ್ ಇದೆ. ಸೊ ಇಂಡಿಯಾ ಬ್ರಾಜಿಲ್ ರಿಲೇಷನ್ಸ್, ಇವಾಗ ಬ್ರಾಜಿಲ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದ್ದಾರೆ, ಅದು ಆಮೇಲೆ ಡಿಫೆನ್ಸ್ ಸ್ಟ್ರಾಟಜಿಕ್ ಕೋಆಪರೇಷನ್. ಸೊ ಎಲ್ಲ ನೋಡಿ, ಎಲ್ಲ ಹೊಸ ಅಪ್ಡೇಟ್ಸ್ಗಳೇನಿದೆ ಅಂದರೆ ಅಂದರೆ ಇವಾಗ ಜಸ್ಟ್ ಬರ್ತಾ ಇರುವಂಥ ಸ್ಟೇಟಸ್ ಅಪ್ಡೇಟ್ಸ್ ಕೂಡ ಇದರಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇರುತ್ತೆ. ಫ್ಯಾಂಟಾಸ್ಟಿಕ್ ಅಪ್ಲಿಕೇಶನ್ ಇದೆ. ಬಟ್ ಏನು ಅಂತಂದರೆ ಲೈಕ್ ಓನ್ಲಿ ಟೆಕ್ಸ್ಟ್ ಅಸಿಸ್ಟೆಂಟ್ ಅಂತ ನೀವು ಅಂದ್ಕೊಳ್ಳಿ, ರೈಟ್. ಇಮೇಜ್ ಇನ್ನು ಮುಂದಿನ ದಿನಗಳಲ್ಲಿ ಮೇ ಬಿ ಬರ್ಬೋದು, ಅಪ್ಡೇಟ್ಸ್ಗಳು ಬಂದರೆ ಇದರಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಮಾತ್ರ ಟೆಸ್ಟ್ ಆಗಿದೆ. ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಗೊತ್ತಿಲ್ಲ. ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಸಿಗೋ ಒಂದು ಯೂಸ್ಫುಲ್ ಇರುತ್ತದೆ. ಅಲ್ಲಿವರೆಗೂ ಟೇಕ್ ಕೇರ್.